ದಾವಣಗೆರೆಯಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ಮೇಲೆ ಸದ್ಯಕ್ಕೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರದ್ದು ಲಾಂಗ್ ಟರ್ಮ್ ವೀಸಾ ಇದೆ, ಆಗಸ್ಟ್ ತಿಂಗಳವರೆಗೆ ವೀಸಾ ಇದೆ. ಶೈಕ್ಷಣಿಕ ಮೆಡಿಕಲ್ ಹಿನ್ನೆಲೆ ಈ ವೀಸಾಗೆ ವಿನಾಯಿತಿ ಇದೆ. ಹೀಗಾಗಿ ರಾಣಿ ಬರ್ಕಾ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ತೃತೀಯ ವರ್ಷದ ಎಂಡಿ ಪ್ಯಾಥಾಲಜಿ ಓದ್ತಾ ಇರುವಂತಹ ಯುವತಿ ಬರ್ಕಾ ರಾಣಿ ಪಾಕಿಸ್ತಾನದವರು. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24 ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ ಮತ್ತೆ ಮೆಡಿಕಲ್ ವೀಸಾ 29 ಏಪ್ರಿಲ್ ವರೆಗೆ ಏನೋ ಹೇಳ್ತಾ ಇದ್ದಾರೆ. ಇಟ್ ನಾಟ್ ಬಿ ಎಕ್ಸ್ಟೆಂಡೆಡ್ ಆಫ್ಟರ್ ದಟ್ ಅಂತ. ಸೊ LTV ಎಲ್ಲ ಅಕಾರ್ಡಿಂಗ್ಲಿ ದೇ ವಿಲ್ ಟೇಕ್ ಎ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24 ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ. ದಾವಣಗೆರೆಯಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ಮೇಲೆ ಸದ್ಯಕ್ಕೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರದ್ದು ಲಾಂಗ್ ಟರ್ಮ್ ವೀಸಾ ಇದೆ, ಆಗಸ್ಟ್ ತಿಂಗಳವರೆಗೆ ವೀಸಾ ಇದೆ. ಶೈಕ್ಷಣಿಕ ಮೆಡಿಕಲ್ ಹಿನ್ನೆಲೆ ಈ ವೀಸಾಗೆ ವಿನಾಯಿತಿ ಇದೆ. ಹೀಗಾಗಿ ರಾಣಿ ಬರ್ಕಾ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ತೃತೀಯ ವರ್ಷದ ಎಂಡಿ ಪ್ಯಾಥಾಲಜಿ ಓದ್ತಾ ಇರುವಂತಹ ಯುವತಿ ಬರ್ಕಾ ರಾಣಿ ಪಾಕಿಸ್ತಾನದವರು. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24 ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ ಮತ್ತೆ ಮೆಡಿಕಲ್ ವೀಸಾ 29 ಏಪ್ರಿಲ್ ವರೆಗೆ ಏನೋ ಹೇಳ್ತಾ ಇದ್ದಾರೆ. ಇಟ್ ನಾಟ್ ಬಿ ಎಕ್ಸ್ಟೆಂಡೆಡ್ ಆಫ್ಟರ್ ದಟ್ ಅಂತ. ಸೊ LTV ಎಲ್ಲ ಅಕಾರ್ಡಿಂಗ್ಲಿ ದೇ ವಿಲ್ ಟೇಕ್ ಎ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24 ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ. ದಾವಣಗೆರೆಯಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ಮೇಲೆ ಸದ್ಯಕ್ಕೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರದ್ದು ಲಾಂಗ್ ಟರ್ಮ್ ವೀಸಾ ಇದೆ, ಆಗಸ್ಟ್ ತಿಂಗಳವರೆಗೆ ವೀಸಾ ಇದೆ. ಶೈಕ್ಷಣಿಕ ಮೆಡಿಕಲ್ ಹಿನ್ನೆಲೆ ಈ ವೀಸಾಗೆ ವಿನಾಯಿತಿ ಇದೆ. ಹೀಗಾಗಿ ರಾಣಿ ಬರ್ಕಾ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ತೃತೀಯ ವರ್ಷದ ಎಂಡಿ ಪ್ಯಾಥಾಲಜಿ ಓದ್ತಾ ಇರುವಂತಹ ಯುವತಿ ಬರ್ಕಾ ರಾಣಿ ಪಾಕಿಸ್ತಾನದವರು. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24 ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ ಮತ್ತೆ ಮೆಡಿಕಲ್ ವೀಸಾ 29 ಏಪ್ರಿಲ್ ವರೆಗೆ ಏನೋ ಹೇಳ್ತಾ ಇದ್ದಾರೆ. ಇಟ್ ನಾಟ್ ಬಿ ಎಕ್ಸ್ಟೆಂಡೆಡ್ ಆಫ್ಟರ್ ದಟ್ ಅಂತ. ಸೊ LTV ಎಲ್ಲ ಅಕಾರ್ಡಿಂಗ್ಲಿ ದೇ ವಿಲ್ ಟೇಕ್ ಎ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ
ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24th ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ. ದಾವಣಗೆರೆಯಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ಮೇಲೆ ಸದ್ಯಕ್ಕೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ SP ಉಮಾ ಪ್ರಶಾಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರದ್ದು ಲಾಂಗ್ ಟರ್ಮ್ ವೀಸಾ ಇದೆ, ಆಗಸ್ಟ್ ತಿಂಗಳವರೆಗೆ ವೀಸಾ ಇದೆ. ಶೈಕ್ಷಣಿಕ, ಮೆಡಿಕಲ್ ಹಿನ್ನೆಲೆ ಈ ವೀಸಾಗೆ ವಿನಾಯಿತಿ ಇದೆ. ಹೀಗಾಗಿ ರಾಣಿ ಬರ್ಕಾ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ SP ಉಮಾ ಪ್ರಶಾಂತ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ತೃತೀಯ ವರ್ಷದ MD ಪ್ಯಾಥಾಲಜಿ ಓದ್ತಾ ಇರುವಂತಹ ಯುವತಿ ಬರ್ಕಾ ರಾಣಿ ಪಾಕಿಸ್ತಾನದವರು. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24th ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ ಮತ್ತೆ ಮೆಡಿಕಲ್ ವೀಸಾ 29th ಏಪ್ರಿಲ್ ವರೆಗೆ ಏನೋ ಹೇಳ್ತಾ ಇದ್ದಾರೆ. ಇಟ್ ನಾಟ್ ಬಿ ಎಕ್ಸ್ಟೆಂಡೆಡ್ ಆಫ್ಟರ್ ದಟ್ ಅಂತ. ಸೊ LTV ಎಲ್ಲ ಅಕಾರ್ಡಿಂಗ್ಲಿ ದೇ ವಿಲ್ ಟೇಕ್ ಎ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24th ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ. ದಾವಣಗೆರೆಯಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ಮೇಲೆ ಸದ್ಯಕ್ಕೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ SP ಉಮಾ ಪ್ರಶಾಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರದ್ದು ಲಾಂಗ್ ಟರ್ಮ್ ವೀಸಾ ಇದೆ, ಆಗಸ್ಟ್ ತಿಂಗಳವರೆಗೆ ವೀಸಾ ಇದೆ. ಶೈಕ್ಷಣಿಕ, ಮೆಡಿಕಲ್ ಹಿನ್ನೆಲೆ ಈ ವೀಸಾಗೆ ವಿನಾಯಿತಿ ಇದೆ. ಹೀಗಾಗಿ ರಾಣಿ ಬರ್ಕಾ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ SP ಉಮಾ ಪ್ರಶಾಂತ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ತೃತೀಯ ವರ್ಷದ MD ಪ್ಯಾಥಾಲಜಿ ಓದ್ತಾ ಇರುವಂತಹ ಯುವತಿ ಬರ್ಕಾ ರಾಣಿ ಪಾಕಿಸ್ತಾನದವರು. ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24th ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತೆ ಅಫಿಷಿಯಲ್ಸ್ ವೀಸಾ.